ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ದೇವಸ್ಥಾನಕ್ಕೆ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡ್ಬಂದು. ಸೊ ಇವಾಗ ಇಲ್ಲೇ ನಿಯರ್ ಬೈ ಪ್ಲೇಸಸ್ಗೆ ಹೋಗ್ತೀವಿ. ಯಾವುದೋ ಒಂದು 5 ಪ್ಲೇಸಸ್ ಇದೆಯಂತೆ. ಅದು ಯಾವುದು ಅಂತ ನಮಗೂ ಗೊತ್ತಿಲ್ಲ. ಆಟೋವನ್ನು ಕೇಳಿಕೊಂಡು ಹೋಗಿ ನೋಡ್ಕೊಂಡು ಬರೋಣ. ನಿಮಗೂ ತೋರಿಸ್ತೀರಿ, ನಾವು ನೋಡ್ತೀವಿ ಯಾವ್ಯಾವ ಪ್ಲೇಸಸ್ಸು ಏನು ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಹೋಗಿ ವಿಸಿಟ್ ಮಾಡ್ಬೋದು. ಬನ್ನಿ ಇವಾಗ ಹೋಗೋಣ. ಆಟೋ ಸ್ಟ್ಯಾಂಡ್ ಪ್ಲೇಸಿಗೆ ಬಂದಿದ್ದೀವಿ. ಶ್ರೀ ಅಭಯ ಆಂಜನೇಯ ಟೆಂಪಲ್ ನೋಡಿ. ಆಂಜನೇಯ ವಿಗ್ರಹ ಹೆಂಗೆ ಕಾಣಿಸುತ್ತೆ ಎಷ್ಟು ದೊಡ್ಡ ವಿಗ್ರಹ ಆಂಜನೇಯ. ಒಂದೇ ಕಲ್ಲಲ್ಲಿ ಇದ್ದಂಗಿದೆ, ಎಷ್ಟು ದೊಡ್ಡದಾಗಿದೆ. ನಾವಿವಾಗ ಬಂದಿದ್ದೀವಿ 2ನೇ ಜಾಗಕ್ಕೆ. ಅದೇ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ ದೇವಸ್ಥಾನ. ಸೊ ಇಲ್ಲಿದೆ ದೇವಸ್ಥಾನ. ನೀವು ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಚೆನ್ನಾಗಿದೆ. ಇದು ಯಾವುದು ಲಾಸ್ಟ್ ಟೈಮ್ ಬಂದಾಗ ನೋಡೇ ಇರಲಿಲ್ಲ. ಚೆನ್ನಾಗಿದೆ ದೇವಸ್ಥಾನ. ನೋಡಿ ಗೈಸ್, ಇದೆ ಬಿಚ್ಚಾಲಮ್ಮ ದೇವಸ್ಥಾನ. ದೇವ್ರು ನೋಡಿ ಒಳಗಡೆ. ನೋಡಿ, ಹಳೇ ದೇವಸ್ಥಾನ ಈ ಥರ ಇತ್ತಂತೆ. ಸೊ ಸುಮ್ಮನೆ ಕಲ್ಲುಗಳ ಮಧ್ಯದಲ್ಲಿ ಈ ಥರ ಇದ್ದಿದ್ದ ದೇವಸ್ಥಾನನ ಇವಾಗ ಇಷ್ಟು ದೊಡ್ಡದಾಗೆ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ನೋಡಿ, ಈ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ, ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ. ಅರ್ಶನ ಕುಂಕುಮ ಇಟ್ಟಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಶೇಖರಶಿಲಾ ಬೃಂದಾವನ ಅಂತ ಐತೆ. ನೋಡೋಣ ಏನದು ಅಂತ. ನೋಡಿ, ನದಿ ಸಖತ್ತಾಗಿ ಹರಿತೈತೆ. ಓಕೆ, ಭಕ್ತಾದಿಗಳೆಲ್ಲರೂ ಮುಂದೆಗಡೆ ಬರಬೇಕು. ದೇವಸ್ಥಾನದ ಬಗ್ಗೆ ಕನ್ನಡದಲ್ಲಿ ಸಂಕ್ಷಿಪ್ತ ವಿವರ ಹೇಳ್ತಾ ಇದ್ದೀವಿ. ಆಮೇಲೆ ತಿಳ್ಕೊಂಡು ಹೋಗ್ಬೋದು. ಒಂದು 3 ನಿಮಿಷ ಮಾತ್ರ ಆಗುತ್ತೆ. ವಿಚಾರ ನಮ್ಮೆಲ್ಲರಿಗೂ ಗುರ್ತಿದ್ವೇ ಇರ್ತವೆ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಜೀವಂತವಾಗಿ ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು 13 ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು. ಜಪದ ಕಟ್ಟಿ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳವರ ಅವತಾರ ಬಂದು 4 ಅವತಾರ. ಫಸ್ಟ್ ಅವತಾರ ಪ್ರಹ್ಲಾದರಾಜರು, 2ನೇ ಅವತಾರ ಬಾಲಿಕರಾಜರು, 3ನೇ ಅವತಾರ ವ್ಯಾಸರಾಜರು, 4ನೇ ಅವತಾರ ರಾಘವೇಂದ್ರ ಸ್ವಾಮಿಗಳವರು.
ರಾಘವೇಂದ್ರ ಸ್ವಾಮಿಗಳವರು ಹುಟ್ಟಿದ ಊರು ಬಂದು ಭುವನಗಿರಿ ತಮಿಳುನಾಡು. ಅವರು ಗೃಹಸ್ಥಾಶ್ರಮದಿಂದ ಸನ್ಯಾಸ ದೀಕ್ಷೆ ತಗೊಂಡ್ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಭುವನಗಿರಿಯಿಂದ ತಂಜಾವೂರು ಬರ್ತಾರೆ. ತಂಜಾವೂರಿಂದ ಕುಂಭಕೋಣ ಆದ ನಂತರ ಅಪ್ಪಣ್ಣಾಚಾರ್ಯನ ಹುಡುಕೊಂತ ಈ ಸ್ಥಳಕ್ಕೆ ಕೊನೆಯ ಕಾಲದಲ್ಲಿ ಭಿಕ್ಷಾಳಿಗೆ ಬಂದಿದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನ ರಚನೆ ಬರೆದವರು ಮಹಾನುಭಾವರೇ ಅಪ್ಪಣ್ಣಾಚಾರ್ಯರವರ ಜನ್ಮಸ್ಥಳ. ಅಪ್ಪಣ್ಣಾಚಾರ್ಯರ ಕೈಯಿಂದ ಪ್ರತಿಷ್ಠಾಪನೆ ಪೂಜೆ ಮಾಡಿರುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರದೇ ಏಕಶಿಲಾ ಬೃಂದಾವನ, ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವಂತಹ ಬೃಂದಾವನ. ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯರಿಗೆ ಜ್ಯೋತಿ ರೂಪದಿಂದ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರುವಂತಹ ಪವಿತ್ರವಾದ ಸ್ಥಳ. ಇಲ್ಲಿ 650 ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರ ಹಿಂದಿನ ಜನ್ಮ ವ್ಯಾಸರಾಜರ ಗುರುಗಳು ಬಂದು ಶ್ರೀಪಾದರಾಜರು. ಅವ್ರು ದೊಡ್ಡ ಮಹಾನುಭಾವರು. ಅವರು ಬೃಂದಾವನ ಹಿಂದೆಗಡೆ ಒಂದು ಅರಳಿ ಗಿಡ ಹಾಕಿದ್ರು, ಅಶ್ವತ್ಥ ನಾರಾಯಣ ವೃಕ್ಷ. ಅದು 20 ವರ್ಷಕ್ಕೆ ನದಿ ಪ್ರವಾಹ ತುಂಬ ಬಂದಾಗ ನದಿಯಲ್ಲಿ ಹೋಗಿದೆ. ಅಲ್ಲಿ ಎದುರುಗಡೆ ನೋಡಬೇಕು, ಶ್ರೀಪಾದರಾಜರೇ ಪ್ರತಿಷ್ಠಾಪನೆ ಮಾಡಿರುವ ಉಗ್ರ ನರಸಿಂಹ ದೇವರು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಮುಳುಬಾಗಿಲು ಕೋಲಾರ ಡಿಸ್ಟಿಕ್ಕಲ್ಲಿ ಬೃಂದಾವನ ಪ್ರವೇಶಕ್ಕೆ ಹೋಗಿದ್ದಾರೆ. ಅಪ್ಪಣ್ಣಾಚಾರ್ಯರು ನಿತ್ಯ ಸಂಸ್ಕೃತ ಪಾಠ ಹೇಳಿಸ್ಕೊಡ್ತಾ ಇದ್ರು. ಪಾಠದ ನಂತರ ಶಿಷ್ಯಂದ್ರನ್ನ ತಮ್ಮ ಮನೆಯಲ್ಲಿ ಕಳಿಸಿದಾಗ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷಾ ತಂದಂತಹ ಅಕ್ಕಿಯನ್ನು ಒಂದು ಮಡಿ ವಸ್ತ್ರದಲ್ಲಿ ಗಂಟು ಹಾಕಿ ಹಿಂದಗಡೆ ಅಲ್ಲಿ ಗಿಡ ಇತ್ತು, ಆ ಗಿಡಕ್ಕೊಂಬಿ ತೂವಾಗ್ತಾ ಇದ್ರು. ಅಲ್ಲಿ ನರಸಿಂಹ ದೇವರಿಗೆ ಇಲ್ಲಿ ಎದುರುಗಡೆ ನೋಡಬೇಕು, ವ್ಯಾಸರಾಜರೇ ಪೂಜೆ ಸ್ಥಾಪನೆ ಮಾಡಿರುವಂತಹ ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿರುವಂತಹ ತೀರ್ಥವನ್ನ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಮಂತ್ರೋಕ್ತವಾಗಿ ಮಂತ್ರ ಸಿದ್ಧಿಯಿಂದ ಅನ್ನ ಹೋಗ್ತಿತ್ತು. ಅದೇ ಪದಾರ್ಥವನ್ನ ಭಕ್ತಿಪೂರ್ವಕವಾಗಿ ದೇವರಿಗೆ ನಿತ್ಯ ನೈವೇದ್ಯವನ್ನ ಮಾಡಿ ಪ್ರಸಾದ ಅನ್ನದಾನ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ಇದೇ ತುಂಗಾಭದ್ರಾ ನದಿ, ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತೇಳಿ ವಿಶ್ವವಿಖ್ಯಾತ ಸ್ತೋತ್ರ. ಆ ಸ್ತೋತ್ರ ಪ್ರಭಾವದಿಂದ ನದಿ ಅವರಿಗೆ ದಾರಿ ಸಹಿತವಾಗಿ ಬಿಟ್ಟುಬಿಡುತ್ತೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳವ್ರ ಬೃಂದಾವನ ವೈಬ್ರೇಟ್ ಅಂದರೆ ಶೇಕಾಗಿ ಅಲುಗಾಡಿ ಸಾಕ್ಷಿ ಅಯಾಸೋತ್ರಹಿ ಅಂತ ಅವರಿಗೆ ಫಸ್ಟ್ ದರ್ಶನ ಕೊಟ್ಟಿದ್ದು. ನೀ ಮಾಡಿರುವ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿದಾರ ಅಂತ ಸ್ವತಃ ರಾಘವೇಂದ್ರ ಸ್ವಾಮಿಗಳವರೇ ಪೂರ್ಣ ಮಾಡಿದ್ದು. ಇಲ್ಲಿ ಅಪ್ಪಣ್ಣಾಚಾರ್ಯರ ವಂಶಸ್ಥರು ಶ್ಯಾಮಾಚಾರ್ಯ ಅಂತೇಳಿ ಅವರು ದಿನನಿತ್ಯ ದೇವರಿಗೆ ಅಭಿಷೇಕ ಮಾಡಿಸ್ತಾರೆ. ಪೂಜೆ ಮತ್ತು ವಿಶೇಷವಾಗಿ ಪ್ರತಿ ಗುರುವಾರ, ಶನಿವಾರ, ಭಾನುವಾರ ಭಿಕ್ಷಾಡಿ ಸುಕ್ಷೇತ್ರದಲ್ಲಿ ನಿತ್ಯ ದಾಸೋಹ ಕೂಡ ಇಲ್ಲಿ ನಡೆಯುತ್ತೆ. ಅನ್ನದಾನಕ್ಕಂತೇಳಿ ಪೂಜೆ ಅಂತೇಳಿ ನಿಮ್ಮ ಕೈಲಾದಷ್ಟು ಹಣ ಕಾಣಿಕೆ ದೇವ್ರ ಪೂಜೆಗಾಗಿ ಕೊಡುವಂಥವ್ರಿದ್ರೆ ಕೊಡ್ಬೋದು. ನೋಡಿ ಗೈಸ್, ಇದು ಶ್ರೀ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವ ಏಕಶಿಲಾ ಬೃಂದಾವನ ರಾಘವೇಂದ್ರ ಸ್ವಾಮಿ. ಇದು ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿತಾ ಐತೆ. ಫುಲ್ಲು ನೀರಿದೆ ನದಿಯಲ್ಲಿ, ಎಷ್ಟು ನೀರಿದೆ ನೋಡಿ. ಆ್ಯಕ್ಚುಲಿ ಇನ್ನೂ ನೀರಿದ್ರೆ ಇಲ್ಲಿವರೆಗೂ ಬಂದಿರೋದೇನೋ, ಇಲ್ಲೆಲ್ಲ ಅಷ್ಟೊಂದು ನೀರೇ ಇಲ್ಲ. ಬಟ್ ಆದರೂ ಪರವಾಗಿಲ್ಲ, ಒಂದು ರೇಂಜಿಗಿದೆ ಫುಲ್ಲು ನೀರು. ಪ್ರಸಾದ ಕೊಡ್ತವ್ರೆ, ಅನ್ನದಾನ. ಸೊ ಹೋಗ್ಬಿಟ್ಟು ಇಲ್ಲೇ ಅನ್ನದಾನ ಪ್ರಸಾದ ತಿನ್ಕೊಂಡು ಆಮೇಲಿಕ್ಕೆ ಬೇರೆ ಕಡೆ ಹೋಗೋಣ. ಚಲೋ. ಇದು ನೋಡಿ, ಶ್ರೀ ಪಾದರಾಯರು ಪ್ರತಿಷ್ಠಾಪನೆ ಮಾಡಿರೋ ಶ್ರೀ ಉಗ್ರ ನರಸಿಂಹ ಸ್ವಾಮಿ. ಬನ್ನಿ, ಇಲ್ಲೇ ಮೇಲೆಗಡೆ ಅನ್ನದಾನ ಮಾಡ್ತಾ ಇರೋದು. ಹೋಗಿ ತಿನ್ನುವ. ಪ್ರಸಾದ ತಿನ್ನಬೇಕು ಅಂದ್ರೂ ಅದೃಷ್ಟ ಮಾಡಿರ್ಬೇಕಂತೆ. ಅಷ್ಟು ಈಸಿಯಾಗಿ ಪ್ರಸಾದ ಸಿಗಲ್ಲ ಎಲ್ಲರಿಗೂ. ಸೊ ಸಿಕ್ಕಿದಾಗ ತಿನ್ಬಿಡ್ಬೇಕು. ಬನ್ನಿ ಹೋಗಿ ತಿನ್ಬಿಡೋಣ. ಸೊ ಗೈಸ್, ಪ್ರಸಾದ ತೊಗೊಂಡು ಬಂದ್ವಿ ನೋಡಿ. ಅನ್ನ ಸಾಂಬಾರು ಸೆಕೆಂಡ್ ಟೈಮ್ ಹಾಕ್ಸ್ಕೊಬೋದು. ಅನ್ನ ಮಜ್ಜಿಗೆ ಇದೆ. ಫಸ್ಟು ಅನ್ನ ಸಾಂಬಾರು ತಿಂದ್ಬಿಟ್ಟು ಆಮೇಲೆ ಅನ್ನ ಮಜ್ಜಿಗೆ ಹೋಗೋಣ. ಬಿಸಿಯಾಗಿ ಐತೆ, ತೊಡೆ ಸುಟ್ಟ ಹೋಗ್ತೈತೆ, ಅಷ್ಟು ಬಿಸಿ ಐತೆ. ಚಲೋ ತಿನ್ನೋಣ.
ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಪ್ರಸಾದ ಜಸ್ಟಲ್ಲಿ ಮಿಸ್ ಆಗ್ತಾ ಇತ್ತು. ನಾನು 10 ನಿಮಿಷ ಲೇಟ್ ಆಗಿದ್ದಿದ್ರು ಪ್ರಸಾದ ಸಿಗ್ತಾ ಇಲ್ಲ. ನಾವು ಹಾಕ್ಸ್ಕೊಂಬಂದು ತಿಂತಾ ಇದ್ದೀರಿ. ನಾವು ಆದ್ಮೇಲೆ ಒಂದು 10 ಜನಕ್ಕೆ ಹಾಕಿದ್ರೇನೋ ಅಷ್ಟೇ. ಅಷ್ಟೊತ್ತಿಗೆ ಅನ್ನದಾನ ಕ್ಲೋಸ್. ಸೊ ಹೇಳಿದ್ನಲ್ವಾ ಅವಾಗೆ ಅದೃಷ್ಟ ಮಾಡಿ ಪ್ರಸಾದ ಎತ್ತ ಸಿಕ್ತು. ಏನು ಪ್ರಸಾದ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಅಟ್ಲೇ ಹಿಂಗೆ ಇದು ರಾಯರ್ ಮನೆ ಅಂತೆ ಗೈಸ್. ಇಲ್ಲೇ ಅಂತ ಇರ್ತಾ ಇದ್ದು ರಾಯರು. ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಹೋಗ್ಬಿಟ್ಟು ನೋಡಿ ಫುಲ್ಲು ರಾಯರ್ ಮನೆ ಅಂತೆ. ಅದೆಲ್ಲ ಏನೇನೋ ಇಟ್ಕೊಂಡ್ಬಿಟ್ಟು ಹೋಗ್ರಿ. ಇದೇ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರು ಇರ್ತಾ ಇದ್ದಾರೆ. హళయ కాలేజ్ మనే. సో గైస్ ఇప్పుడు మనం వచ్చినాము పంచముఖి ఆంజనేయ స్వామి టెంపుల్కి. సో దీని వెనకాలనే లక్ష్మీమాత టెంపుల్ ఉంది. సో అది దానికి ఒక స్టోరీ ఉందంట. సో రండి వెళ్ళి చూద్దాం. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಬನ್ನಿ 2 ದೇವಸ್ಥಾನಗಳನ್ನ. ಹೋಗ್ಬೇಕು ದರ್ಶನಕ್ಕೆ ಜನ ಹೆಂಗೋ ನೋಡಿ ಕ್ಯೂ. ಅಲ್ಲಿ ದೇವಸ್ಥಾನ ಈ ಕಡೆಯಿಂದ ಔಟು, ಈ ಕಡೆಯಿಂದ ನೋಡಿ. పంచముఖి ఆంజనేయ స్వాముల వారు 5 రూపములతోని దర్శనమిచ్చారు కొండపైన. ಮುಂದೆಗಡೆ ಕಾಣಿಸ್ತಾ ಇತ್ತಲ್ಲ ಗೈಸ್, ಅದೇ ಪಂಚಮುಖಿ ದೇವಸ್ಥಾನ. ಸೊ ದರ್ಶನ ಮಾಡ್ಕೊಂಡು ಇವಾಗ ತಾನೇ ಆಚೆ ಬಂದ್ವಿ. ಒಳಗಡೆ ಫೋಟೋಸ್ ವಿಡಿಯೋಸ್ ಏನೋ ಅಲೋ ಇರಲಿಲ್ಲ. ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. ಒಂದು ಸ್ವಲ್ಪ ಟೈಮ್ ಹಿಡಿಯಿತು ದರ್ಶನ ಆಗೋಕ್ಕೆ. ಹೆಂಗೋ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಸೊ ಪಂಚಮುಖಿ ಅಂದರೆ ಆಂಜನೇಯ, ನರಸಿಂಹ, ಗರುಡ, ವರಾಹ, ಹಯಗ್ರೀವ. ಸೊ ಈ 5 ಮುಖಗಳನ್ನ ಪಂಚಮುಖಿ ಅಂತಾರೆ. ಚೆನ್ನಾಗಿತ್ತು. ಸೊ ಬನ್ನಿ ಇವಾಗ ಹಿಂದೆಗಡೆ ಒಂದು ದೇವಸ್ಥಾನ ಇದೆ ಅಂತ ಅಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಹೋಗೋಣ. ಚಲೋ ನೋಡಿ ಗೈಸ್, ಇದು ಫುಲ್ಲು ಬೆಟ್ಟದ ಮೇಲೆಗಡೆ ಇರೋದು. ಅದು ಪಂಚಮುಖಿ ದೇವಸ್ಥಾನ. ಅದು ದೇವ್ರು ಇದಾಗಿರೋದು. ಸೊ ಅದನ್ನು ನೀಟಾಗಿ ದೇವಸ್ಥಾನ ಹೋಗ್ಬಿಟ್ಟವ್ರೆ. ಗಿಟ್ಲು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಎಲ್ಲ ಮಾಡಿದ್ದಾರೆ ನೋಡಿ. ಬಂಡೆಗಳು ಹಂಗಂಗೆ ಕಾಣಿಸ್ತೈತೆ ಆಚೆಯಿಂದ ನೋಡಿದ್ರೆ. ಅದು ದೇವಸ್ಥಾನ. ಫುಲ್ ಬೆಟ್ಟ ಗುಡ್ಡ. ಈ ಕಲ್ಲು ನೋಡಿ, ಬಂಡೆ ನೋಡಿ, ಒಂದ್ರ ಮೇಲೆ ಒಂದು ಹೆಂಗಿದೆ. ಇದು ಅಷ್ಟೇ ನೋಡಿ ಬಂಡೆ ನೋಡಿ. ಬಂಡೆಗಳು ಕ್ರೇಜಿ ಆಗೈತೆ. ಆ ಬಂಡೆ ನೋಡಕ್ಕೆ ಮಾತ್ರ ಏನು ಕೂತೈತೆ ಮೇಲೆಗಡೆ ಇರೋ ಬಂಡೆ. ಇದು ನೋಡಿ ಗಾಯ್ಸ್, ಹಾಸಿಗೆ ದಿಂಬು ಅಂತೆ. ಬೆಡ್ ಆ್ಯಂಡ್ ಪಿಲ್ಲೋ ನೋಡಿ. ಈ ಬಂಡೆ ಹಾಸಿಗೆ ದಿಂಬು ಅಂತೆ. ಕ್ರೇಜಿ ಅಲ್ಲ? ನೋಡಿ ಈ ದೇವಸ್ಥಾನ ಹಿಂದೆಗಡೆ ಈ ಕಡೆ ಬಂದ್ಬಿಟ್ಟು ಹೋದರೆ ಅಲ್ಲಿ ಆ ಬಂಡೆಗಳ ಹತ್ರ ಹೋಗ್ಬೇಕು. ಚಲೋ ಹೋಗೋಣ. ನೋಡಿ ಗೈಸ್, ಇದು ಪಂಚಮುಖಿ ದೇವಸ್ಥಾನ ಹಿಂದೆಗಡೆ ಇರೋ ದೇವಸ್ಥಾನ. ಇಲ್ಲಿ ಒಳಗಡೆ ಲಕ್ಷ್ಮೀ ದೇವಸ್ಥಾನ ಇರೋದು. ಅಲ್ಲಿ ಒಳಗಡೆ ವೀಡಿಯೋ ಫೋಟೋ ಬಿಟ್ಟಿಲ್ಲ. ಇಲ್ಲಿ ನೋಡಿ ಫುಲ್ ಕ್ಯೂ. ಇಲ್ಲಿ ಬಂಡೆ ಇದೆಯಲ್ಲ, ಈ ಬಂಡೆ, ಆ ಬಂಡೆಯಲ್ಲಿ ಬೆನ್ನು ಇಟ್ಕೊಂಡು ಹೋಗ್ಬೇಕಂತೆ. ಬೆನ್ನು ಏನಾನ ಇದ್ರೆ ಎಲ್ಲ ಹೋಗೋದಂತೆ. ಸೊ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಮುಗಿತು ಇಲ್ಲಿ ಪ್ಲೇಸಸ್ ಎಲ್ಲ. ಸೊ ವಾಪಸ್ ರೂಮ್ ಕಡೆ ಹೋಗೋದು. ಬನ್ನಿ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಓಕೆ ಗಾಯ್ಸ್, ಸೊ 5 ಪ್ಲೇಸಸ್ ಎಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಬ್ಯಾಕ್ ಟು ರೂಮ್. ಸೊ ಚೆನ್ನಾಗಿತ್ತು ಪ್ಲೇಸಸ್ಸು. ಯಾರ್ಯಾರು
ಮಂತ್ರಾಲಯಕ್ಕೆ ಬಂದು ಇದುವರೆಗೂ ನೋಡಿಲ್ವೋ ಒಂದು ಸತಿ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ಇವತ್ತು ನಾವು ಹೋಗುವಾಗ ಎಷ್ಟು ಜನ ಇದ್ದರು ಅಂದರೆ ಎಲ್ಲ ಕಡೆನೂ ಜನ ಇದ್ದರು. ಸೊ ಎಲ್ಲ ನೋಡ್ತಾವ್ರೆ. ಯಾರ್ಯಾರು ನೋಡ್ದಿರಾ ನಮ್ಮ ವೀಡಿಯೋಲ್ಲಿ ನೋಡ್ತಾ ఇర్తారో నెక్స్ట్ టైం ಬಂದಾಗ ట్రై ಮಾಡಿ. ಚೆನ್ನಾಗಿದ್ದಾವೆ ಎಲ್ಲ ప్లేసెస్. ఇక్కడ ఆటో వాళ్ళైతే బాగా డిమాండ్ చేస్తారు, కొంచెం బార్గెన్ చేయాలి, చేస్తే ಪಕ್ಕ ತಗ್ಗುತ್ತಾರೆ. ಆ್ಯಕ್ಚುಲಿ ಶೇರಿಂಗಲ್ಲಿ ಹೋಗ್ಬಿಡಿ ಬೆಸ್ಟು. ನಾವು ಶೇರಿಂಗಲ್ಲಿ ಹೋಗಬೇಕಿತ್ತು, ಬಟ್ ವೀಡಿಯೋ ಮಾಡೋಕ್ಕೆ ಈಸಿ ಇರುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಹೋದ್ರಿ ಅಷ್ಟೇ. ಬಟ್ ಚೆನ್ನಾಗಿತ್ತು, ಇಷ್ಟ ಆಯಿತು ಅನಿಸುತ್ತೆ ವಿಡಿಯೋ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀವಿ. ರಥೋತ್ಸವಂ ఉంది ಅಂತ ఇప్పుడు ಥರ್ಸ್ಡೇ కదా ಇವಾಗ. ಆಮೇಲೆ ನೈಟ್ ಲೈಟಿಂಗಲ್ಲೂ ಚೆನ್ನಾಗಿರುತ್ತೆ ಎಲ್ಲ ಟೆಂಪಲ್ಲು. ಸೊ ಅದು ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀವಿ. ಚಲೋ, ಅಲ್ಲಿವರೆಗೂ ಟಡಾ ಬಾಯ್, ಟೇಕ್ ಕೇರ್, ಬಾಯ್.